ನಮಸ್ಕಾರ ಸ್ನೇಹಿತರೆ. ಅಗ್ನಿವೀರ್, RRB ಗ್ರೂಪ್ ಡಿ, ಪೊಲೀಸ್, SDA, FDA ಹೀಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ. ಓಕೆ, ನಾವು ಕೇವಲ ಪ್ರಶ್ನೆಗೆ ಉತ್ತರವನ್ನು ನೋಡದೆ ಅದಕ್ಕೆ ವಿವರಣೆ ಸಮೇತ ಪ್ರಶ್ನೆಯನ್ನು ಉತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಜಲಾನಯನ ಅಭಿವೃದ್ಧಿ ಮತ್ತು ನಿರ್ವಹಣಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿವೆ ಅಂತಕ್ಕಂಥದ್ದು. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಯಾವ ಒಂದು ಜಲಾನಯನ ಅಭಿವೃದ್ಧಿ ಮತ್ತು ನಿರ್ವಹಣಾ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುತ್ತಿವೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಹರಿಯಾಳಿ ಅಂತಕ್ಕಂಥ ಒಂದು ಆನ್ಸರ್. ಹರಿಯಾಳಿ ಅಂತಕ್ಕಂಥ ಒಂದು ಆನ್ಸರ್. ಹಾಗಾದರೆ ಇದರ ವಿವರಣೆಯನ್ನು ನೋಡಿರಿ, ಹರಿಯಾಳ ಅಂತಕ್ಕಂಥದ್ದು, ಹರಿಯಾಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಜಲಾನಯನ ಅಭಿವೃದ್ಧಿ ಮತ್ತು ನಿರ್ವಹಣಾ ಕಾರ್ಯಕ್ರಮವಾಗಿದೆ ಅಂತ. ಈ ಹರಿಯಾಳಿ ಅಂತಕ್ಕಂಥದ್ದು ಏನಿದೆಯಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಜಾರಿಗೆ ತಂದಿರತಕ್ಕಂಥ ಒಂದು ಜಲಾನಯನ ಮತ್ತು ಅಭಿವೃದ್ಧಿ ಹಾಗೂ ನಿರ್ವಹಣಾ ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು. ಈ ಯೋಜನೆಯನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರು ಭಾಗವಹಿಸುವಿಕೆಯೊಂದಿಗೆ ಜಾರಿಗೊಳಿಸಲಾಗುತ್ತಿದೆ ಅಂತಕ್ಕಂಥದ್ದು. ಈ ಹರಿಯಾಳಿ ಜಲಾನಯನ ಅಭಿವೃದ್ಧಿ ಮತ್ತು ನಿರ್ವಹಣಾ ಕಾರ್ಯಕ್ರಮ ಏನಿದೆಯಲ್ಲ, ಇದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಜನರ ಭಾಗವಹಿಸುವಿಕೆಯೊಂದಿಗೆ ಏನು ಮಾಡಲಾಗ್ತಿದೆ ಅಂದ್ರೆ ಜಾರಿಗೊಳಿಸಲಾಗುತ್ತಿದೆ ಅಂತಕ್ಕಂಥದ್ದು. ಹರಿಯಾಳಿ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಏನೇನೆಂದರೆ, ಇದರ ಮುಖ್ಯ ಉದ್ದೇಶಗಳು ಏನೇನೆಂದರೆ ನೋಡಿ, ಪ್ರತಿ ಹನಿ ಮಳೆ ನೀರನ್ನು ನೀರಾವರಿಗಾಗಿ ಕೊಯ್ಲು ಮಾಡುವುದು ಇಂಪಾರ್ಟೆಂಟ್. ಇದು ಈ ಹರಿಯಾಳಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ, ಪ್ರತಿ ಮಳೆ ನೀರನ್ನು ನೀರಾವರಿಗಾಗಿ ಕೊಯ್ಲು ಮಾಡುವುದು, ಗ್ರಾಮ ಸಮುದಾಯಕ್ಕೆ ಶಾಶ್ವತ ಆದಾಯದ ಮೂಲವನ್ನು ಸೃಷ್ಟಿಸುವುದು ಮತ್ತು ಕುಡಿಯುವ ನೀರು ಪೂರೈಕೆಗಾಗಿ ಗಿಡಗಳನ್ನು ಏನು ಮಾಡೋದಂದ್ರೆ ನೆಡುವುದು ಅಂತಕ್ಕಂಥದ್ದು ಇದರ ಉದ್ದೇಶವಾಗಿದೆ. ಅದರ ಜೊತೆಗೆ ಮಳೆ ನೀರಿನ ಸಂಗ್ರಹಣೆ ನಿರ್ವಹಣೆಯಿಂದ ಪಂಚಾಯಿತಿಗೆ ನಿಯಮಿತ ಆದಾಯದ ಮೂಲಗಳನ್ನು ಸೃಷ್ಟಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳ ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡಲು ಕೂಡ ಏನಾಗ್ತದೆ, ಇದು ಸಾಧ್ಯವಾಗ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಎಲ್ಲ ಜಿಲ್ಲಾ ಮಟ್ಟದಲ್ಲಿ ZP ಅಥವಾ DRDA ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿ ಎಲ್ಲ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು ನೋಡಲ್ ಪ್ರಾಧಿಕಾರವಾಗಿರುತ್ತದೆ ಅಂತ. ಅಂದರೆ ZP ಅಥವಾ DRDA ಏನೈತಲ್ಲ, ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿನ ಎಲ್ಲ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು ನೋಡಲ್ ಪ್ರಾಧಿಕಾರವಾಗಿರುತ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಕ್ರಿಯಾ ಯೋಜನೆ ಅಥವಾ ಜಲಾನಯನ ಚಿಕಿತ್ಸಾ ಯೋಜನೆಯನ್ನು ಸಿದ್ಧಪಡಿಸಲು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯನ್ನು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಗ್ರಾಮ ಪಂಚಾಯತ್ ಜಲಾನಯನ ಯೋಜನೆಗೆ ಪ್ರತ್ಯೇಕ ಖಾತೆಯನ್ನು ನಿರ್ವಹಿಸುತ್ತದೆ ಮತ್ತು ZP ಮತ್ತು DRDAಯಿಂದ ಎಲ್ಲ ರಸೀದಿಗಳನ್ನು ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತಕ್ಕಂಥದ್ದು. ಗ್ರಾಮ ಪಂಚಾಯತ್ ಜಲಾನಯನ ಪ್ರದೇಶದಲ್ಲಿ ಸ್ವಸಹಾಯ ಗುಂಪುಗಳು ರಚಿಸುತ್ತವೆ ಅಂತಕ್ಕಂಥದ್ದು. ನೀರು ಆಂಧ್ರ ಪ್ರದೇಶದಲ್ಲಿ ಜನರ ಭಾಗವಹಿಸುವಿಕೆಯ ಮೂಲಕ ವಿವಿಧ ನೀರಿನ ಸಂಗ್ರಹ ರಚನೆಗಳ ನಿರ್ಮಾಣ, ಅಗೆದು ಕೊಳಗಳು ಮತ್ತು ಚೆಕ್ ಡ್ಯಾಮ್ಗಳನ್ನು ಕೈಗೆತ್ತಿಕೊಂಡು ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು. ಹೀಗೆ ಈ ಹರಿಯಾಳಿ ಅಂತಕ್ಕಂಥ ಒಂದು ಜಲಾನಯನ ಅಭಿವೃದ್ಧಿ ಮತ್ತು ನಿರ್ವಹಣಾ ಕಾರ್ಯಕ್ರಮ ಅಂತಕ್ಕಂಥದ್ದು
ಇದು ಪ್ರಮುಖವಾದಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದರೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಜನರನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ, ಬಡತನ ನಿರ್ಮೂಲನೆಗೊಳಿಸುವ ಸಲುವಾಗಿ, ಗ್ರಾಮಗಳನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಜಾರಿಗೊಳಿಸಿದಂಥ ಒಂದು ಪ್ರಮುಖವಾದಂಥ ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಒಂದು ಎರಡನೇ ಪ್ರಶ್ನೆ ಏನಿದೆ ಅಂದರೆ ನೋಡಿ, ಅಕ್ಟೋಬರ್ 2020ರವರೆಗೆ ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾಗಿ ಎಷ್ಟು ಬಾರಿ ಆಯ್ಕೆಯಾಗಿದೆ ಅಂತಕ್ಕಂಥದ್ದು. ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾಗಿ ಎಷ್ಟು ಬಾರಿ ಅಂದಾಗ 8 ಬಾರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು. ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು. ಇದು ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಭಾರತವು ಅಕ್ಟೋಬರ್ 20ರವರೆಗೆ 8 ಬಾರಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆಯಾಗಿದೆ ಅಂತಕ್ಕಂಥದ್ದು. ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಟ್ಟು 15 ರಾಷ್ಟ್ರಗಳಿದ್ದು ಅದರಲ್ಲಿ 5 ರಾಷ್ಟ್ರಗಳು ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿದ್ದು 10 ರಾಷ್ಟ್ರಗಳು ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಾಗಿವೆ ಅಂತಕ್ಕಂಥದ್ದು. ಈ 10 ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರದಲ್ಲಿ ಭಾರತವು ಕೂಡ ಏನಾಗಿದೆ ಅಂದರೆ ಒಂದಾಗಿದೆ ಅಂತಕ್ಕಂಥದ್ದು. ಭಾರತವು 1950, 51, 1967, 1968, 72ರಿಂದ 73, 77ರಿಂದ 78, 84ರಿಂದ 85, 91ರಿಂದ 92, 2011ರಿಂದ 12, 2021ರಿಂದ 22ರವರೆಗೆ ಮಂಡಳಿಯ ಅಸ್ಥಾಯಿ ಸದಸ್ಯನಾಗಿ ಆಯ್ಕೆಯಾಗಿದೆ. ಭಾರತವು ಆಗಸ್ಟ್ 2021ರಲ್ಲಿ 1 ತಿಂಗಳ ಕಾಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ ಅಂತಕ್ಕಂಥದ್ದು. ಪರಿಷತ್ತಿನ ಭಾರತದ ಅಧ್ಯಕ್ಷತೆಯ ಮುಂದಿನ ತಿಂಗಳು ಡಿಸೆಂಬರ್ 2022 ಆಗಿರುತ್ತದೆ ಅಂತಕ್ಕಂಥದ್ದು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೊದಲ ಸಭೆ ಲಂಡನ್ನಿನ ವೆಸ್ಟ್ ಮಿನಿಸ್ಟರ್ನಲ್ಲಿರುವ ಚರ್ಚ್ ಹೌಸ್ನಲ್ಲಿ ಜನವರಿ 17, 1946ರಂದು ನಡೆಯಿತು ಅಂತಕ್ಕಂಥದ್ದು. ಭದ್ರತಾ ಮಂಡಳಿಯು ತನ್ನ ಮೊದಲ ಸಭೆಯ ನಂತರ ನ್ಯೂಯಾರ್ಕ್ ನಗರದ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಶಾಶ್ವತ ನೆಲೆಯನ್ನು ಹೊಂದಿದೆ ಅಂತ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಂಡುಬರ್ತದೆ ಅಂತಕ್ಕಂಥದ್ದು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು 15 ಸದಸ್ಯರನ್ನು ಒಳಗೊಂಡಿದೆ. ಪ್ರತಿ ಸದಸ್ಯರಿಗೆ 1 ಮತವಿದೆ ಅಂತಕ್ಕಂಥದ್ದು. 15 ಸದಸ್ಯರಲ್ಲಿ 5 ಶಾಶ್ವತ ಸದಸ್ಯರು, 10 ಜನ ಅಂದರೆ 10 ರಾಷ್ಟ್ರಗಳು ತಾತ್ಕಾಲಿಕ ಸದಸ್ಯರಾಗಿರ್ತಾರೆ ಅಂತಕ್ಕಂಥದ್ದು. ಶಾಶ್ವತ ಸದಸ್ಯರು ಯಾವ್ಯಾವ ರಾಷ್ಟ್ರಗಳಾಗಿದ್ದಾವೆ ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಚೀನಾ, ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್, ಅಮೇರಿಕಾ. ಚೀನಾ, ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್, ಅಮೇರಿಕಾ ಅಂತಕ್ಕಂಥದ್ದು ಶಾಶ್ವತ ಸದಸ್ಯ ರಾಷ್ಟ್ರವಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಇದು ಕೂಡ ಒಂದು ಪ್ರಮುಖವಾದಂಥ ಪ್ರಶ್ನೆಯಾಗಿದೆ ಅಂತಕ್ಕಂಥದ್ದು. ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ಕಂಟಿನ್ಯೂ ಅಂತೇಳಿ ಏನು ಮಾಡಿ ಮೆಸೇಜನ್ನು ಹಾಕಿ. ನಿಮಗೆ ಅನುಕೂಲವಾಗ್ತಕ್ಕಂಥ ಇಂಥ ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ ಮುಂದಿನ ತರಗತಿಯಲ್ಲಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.